ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು 23/1/2025 ಪ್ರಚಲಿತ ಘಟನೆಗಳು. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ: ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯಾವ ಸಂಸ್ಥೆಯಿಂದ ಬೇರ್ಪಡುವುದಾಗಿ ಘೋಷಿಸಿದ್ದಾರೆ? ಸರಿಯಾದ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವಾಹನ ಸ್ಕ್ರಾಪೇಜ್ ಮತ್ತು ಮರುಬಳಕೆ ಸೌಲಭ್ಯ ಪ್ರೋತ್ಸಾಹಕ ನೀತಿ 2024 ಅನ್ನು ಸೂಚಿಸಿದೆ? ಸರಿಯಾದ ಉತ್ತರ ಹರಿಯಾಣ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ್ ಅವರು ಯಾವ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಸರಿಯಾದ ಉತ್ತರ ದೆಹಲಿ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ದೀನಯಾಳ್ ಉಪಾಧ್ಯಾಯ್ ಭೂರಹಿತ ಕೃಷಿ ಕಾರ್ಮಿಕರ ಕಲ್ಯಾಣ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಛತ್ತೀಸ್ಗಢ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶವು ವಿಶ್ವದ 7ನೇ ಅತಿ ದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರವಾಗಿದೆ? ಸರಿಯಾದ ಉತ್ತರ ಭಾರತ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ 21 ಜನವರಿ 2025ರಂದು ಯಾವ ರಾಜ್ಯದ ಸಂಸ್ಥಾಪನಾ ದಿನವನ್ನು ಆಚರಿಸಲಾಗಿದೆ? ಸರಿಯಾದ ಉತ್ತರ ಮಣಿಪುರ್, ಮೇಘಾಲಯ, ತ್ರಿಪುರಾ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ? ಸರಿಯಾದ ಉತ್ತರ ದಕ್ಷಿಣ. ಮುಂದಿನ ಪ್ರಶ್ನೆ: ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಇತ್ತೀಚೆಗೆ ಎಷ್ಟು ವರ್ಷಗಳನ್ನು ಪೂರ್ಣಗೊಳಿಸಿದೆ? ಸರಿಯಾದ ಉತ್ತರ 10 ವರ್ಷಗಳು. ಮುಂದಿನ ಪ್ರಶ್ನೆ: ವಿಶ್ವ ಬ್ಯಾಂಕ್ ನೇಮಿಸಿದ ತಟಸ್ಥ ತಜ್ಞರು ಭಾರತ ಮತ್ತು ಯಾವ ದೇಶದ ನಡುವಿನ ಸಿಂಧೂ ಜಲ ಒಪ್ಪಂದ ವಿವಾದದಲ್ಲಿ ಭಾರತ ಬೆಂಬಲಿಸಿದ್ದಾರೆ? ಸರಿಯಾದ ಉತ್ತರ ಪಾಕಿಸ್ತಾನ್. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶವು ಮೊಬೈಲ್ ಪರದೆಗಳ ಬಳಕೆಯ ಬಗ್ಗೆ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ? ಸರಿಯಾದ ಉತ್ತರ ಸಿಂಗಾಪುರ್. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆಯನ್ನು ಯಾವ ದಿನ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನವರಿ 23. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಏಕರೂಪ ನಾಗರಿಕ ಸಂಹಿತೆಯ ನಿಯಮಗಳನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಉತ್ತರಾಖಂಡ್. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶವು MTT ಲಾಕರ್ ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಭಾರತ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂದರೆ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ವಲಸೆ ಕಾರ್ಮಿಕರ ಮೇಲಿನ ಜಾಗತಿಕ ಅಂದಾಜುಗಳು ಎಷ್ಟನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ 4ನೇ. ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ದೇಶದಲ್ಲಿ ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗವನ್ನು ಅನಾವರಣಗೊಳಿಸಲಾಗಿದೆ? ಸರಿಯಾದ ಉತ್ತರ ಚೀನಾ. ಸ್ನೇಹಿತರೆ, ಇದು ಜನವರಿ 23, 2025 ಪ್ರಚಲಿತ ಘಟನೆಗಳು. ಈ ವಿಡಿಯೋ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರುಗಳಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೂ ಇದೇ ರೀತಿಯ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.